ओम नमो भगवते वासुदेवाय। 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 ओम अज्ञानतिमिरान्धस्य ओम अज्ञानतिमिरान्धस्य ज्ञानाञ्जनाक्षलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुत पदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं वंशजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमो नमः। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा कृष्णा हरे 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 राम 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 हरे हरे।
ಹರೇ ಕೃಷ್ಣ ಎಲ್ಲರಿಗೂ. ಶನಿವಾರ ಸಂಜೆಯ ಭಗವದ್ಗೀತಾ ತರಗತಿಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾವು ಇಂದಿನ ಒಂದು ಕ್ಲಾಸಲ್ಲಿ 15ನೇ ಶ್ಲೋಕದವರೆಗೂ ಕಂಪ್ಲೀಟ್ ಮಾಡಿದ್ವಿ. ಸೊ ಈ ದಿನ ನಾವು 16ರಿಂದ 20 ಈ ಶ್ಲೋಕಗಳನ್ನು ನಾವು ಅಧ್ಯಯನ ಮಾಡೋಣ. ಸೊ ಮೊದಲಿಗೆ ನಾವು ಯಾವ್ಯಾವ ಒಂದು ಶ್ಲೋಕನ ಕಂಠಪಾಠ ಮಾಡಬೇಕು ಅಂತಿದ್ವೋ ಸೊ ಅದನ್ನು ಒಂದು ಸತಿ ಹೇಳೋಣ. ಅದಾದಮೇಲೆ ಇದನ್ನು ಕಂಟಿನ್ಯೂ ಮಾಡೋಣ. ಓಕೆನಾ? ಫಸ್ಟ್ ಟೈಮ್ ನಾನು ಹೇಳ್ಕೊಡ್ತೀನಿ, ಆಮೇಲೆ ನೀವು ಹೇಳ್ಕೊಡ್ಬೇಕು. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಓದ್ವಾರದ ಶ್ಲೋಕ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ವಿದ್ಯಾರ್ಥಿ ಪ್ರಾಕ್ಟೀಸ್ ಮಾಡಿದ್ರೆ ಹೇಳ್ಕೊಡಿ. ಕೊನೆ ಶ್ಲೋಕ ಹೇಳ್ಕೊಡಿ. ಪಾಂಚಜನ್ಯಂ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ಪಾಂಚಜನ್ಯಂ ಋಷಿಕೇಶೋ ದೇವದತ್ತೋ ಧನಂಜಯಃ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮಂ ಮಹಾಶಂಕಂ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಯ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ವೃಕೋದರಃ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ? ಎಲ್ಲಿ? ವೃಕೋದರ ಇದೆ ಕನ್ನಡದಲ್ಲಿ ವೃಕೋದರಃ ಇದೆ. ಹೆಚ್ಚಿರ್ಬೇಕು ನೋಡಿ ಕೊನೆಯಲ್ಲಿ. ಕನ್ನಡದಲ್ಲಿ ವೃಕೋದರ. ಓಕೆ, ಬೇರೆಯವರು. ಪಾಂಚಜನ್ಯಂ ಋಷಿಕೇಶೋ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ವಾ ಮಹಾಶಂಕಂ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ದೇವದತ್ತಂ ಧನಂಜಯಃ ಪೌಂಡ್ರಂ ಧರ್ಮಂ ಮಹಾಶಂಕಂ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮಂ ವೃಕೋದರಃ. ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ಪಾಂಚಜನ್ಯಂ ಋಷಿಕೇಶೋ ದೇವದತ್ತ ಧನಂಜಯ ದೇವದತ್ತಂ ಧನಂಜಯಃ ಭೀಮಕರ್ಮ ವೃಕೋದರಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಎಲ್ಲರೂ ಹೇಳ್ಬೇಕು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ
ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ ನೆಕ್ಸ್ಟ್ ಎಲ್ಲರೂ ಹೇಳ್ಕೊಡ್ಬೇಕು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಪ್ರಯತ್ನ ಪಡಿ ಮಾತಾಜಿ, ಏನಾಗಲ್ಲ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಮಾತಾಜಿ ನೀವು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಅರಿಮಿತಾಯ್ತು. ಪಾಂಚಜನ್ಯ ಋಷಿಕೇಶೋ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಾ ಧನಂಜಯಃ ದೇವದತ್ತಂ ಧನಂಜಯಃ ಪೌಂಡ್ರಃ ಧರ್ಮ ಮಹಾಶಂಕಂ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಭೀಮಕರ್ಮ ವೃಕೋದರಃ. ಓಕೆ, ಹರೇ ಕೃಷ್ಣ. ಇನ್ನು ನೋಡ್ಕೊಂಡು ಹೇಳ್ತಾ ಇದ್ದೀರಾ, ಕೆಲವ್ರು ಮಾತ್ರ ನೋಡದಿರ ಹೇಳಿದ್ದೀರಾ. ಟ್ರೈ ಮಾಡಿ ನೋಡ್ದಿರ ಹೇಳೋದಕ್ಕೆ ನೆಕ್ಸ್ಟ್. ಓಕೆ, ಸೊ ಇಲ್ಲಿವರೆಗೂ ನಾವು ಮೊದಲಿಗೆ ಭಗವದ್ಗೀತೆ 1ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಎರಡೂ ಸೈನ್ಯದ ಒಂದು ವಿವರಣೆಯನ್ನು ತಿಳ್ಕೊಂಡ್ವಿ. ಇಂದಿನ ಕ್ಲಾಸಲ್ಲಿ ಅಂದರೆ 12ನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೂ ನಾವೇನು ತಿಳ್ಕೊಂಡ್ವಿ? ಶಂಖ ಓದೋದನ್ನು ತಿಳ್ಕೊಳ್ತಾ ಇದ್ದೀವಿ. ಅದು ಈಗ ಕಂಟಿನ್ಯೂ ಆಗುತ್ತೆ. ಅಂದರೆ 12ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ಯುದ್ಧ ಶುರು ಮಾಡೋದಕ್ಕೆ ಯಾವ ರೀತಿ ಶಂಖನ ಓದಿದ್ರು, ಯಾರ್ಯಾರು ಓದಿದ್ರು. ಇದರಲ್ಲಿ ನಮಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಪಾಂಡವರಿಗೆ ಜಯ ಸಿಗುತ್ತೆ ಅಂತ ಯಾವ ರೀತಿ ಶುಭ ಶಕುನಗಳು ನಮಗೆ ಕಾಣಿಸ್ತು ಅಂತ. ಸೊ ಇಂದಿನ ಕ್ಲಾಸಲ್ಲಿ ಕೆಲವೊಂದು ಶುಭ ಶಕುನಗಳನ್ನು ನಾವು ನೋಡಿದ್ದೀವಿ. ಈಗಿನ ಕ್ಲಾಸಲ್ಲೂ ಸಹ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ಇಂದಿನ ಕ್ಲಾಸಲ್ಲಿ ಯಾವ ಯಾವ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ? ಮೊದಲಿಗೆ ಯಾರು ಶಂಖನ ಓದಿದ್ರು? ಭೀಷ್ಮಾಚಾರ್ಯರು ಶಂಖವನ್ನ ಓದಿದ್ರು. ಏನಕ್ಕೆ ಓದಿದ್ರು? ದುರ್ಯೋಧನನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಗಟ್ಟಿಯಾಗಿ ಸಿಂಹನಾದದಿಂದ ಭೀಷ್ಮಾಚಾರ್ಯರು ಶಂಖವನ್ನ ಓದಿದ್ರು. ಅದಾದಮೇಲೆ ಎಲ್ಲ ಡೋಲು ತಮಟೆ ಇವೆಲ್ಲ
ನಗಾರಿ ಇದನ್ನೆಲ್ಲ ನುಡಿಸೋದಕ್ಕೆ ಶುರು ಮಾಡಿದ್ರು. ಒಂದು ಭೀಷಣವಾದಂಥ ಒಂದು ಶಬ್ದ ಆ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ನಡೀತು. ಅದಾದಮೇಲೆ ಕ್ಯಾಮ್ರಾ ಎಲ್ಲಿಗೆ ಬಂತು? ನಮ್ಮ ಹೀರೋ ಹತ್ರಕ್ಕೆ ಬಂತು. ಹೀರೋ ಅದಕ್ಕೆ ಕುದುರೆಗಳು ಯಾವ ಥರ ಇದೆ? ಬಿಳಿ ಬಣ್ಣದ ಕುದುರೆಗಳು ಆ ಒಂದು ರಥಕ್ಕೆ ಕಟ್ಟಿದ್ದಾರೆ. ರಥ ಬಂದ್ಬಿಟ್ಟು ಆ್ಯಕ್ಚುಲಿ ಅಗ್ನಿದೇವ ಕೊಟ್ಟಿರೋವಂಥ ರಥ, ದಿವ್ಯವಾದಂಥ ಒಂದು ರಥ. ಅದು ಸಾಮಾನ್ಯವಾದಂಥ ರಥ ಅಲ್ಲ, ಅಗ್ನಿದೇವನೇ ಒಂದು ಉಡುಗೊರೆಯಾಗಿ ಅರ್ಜುನನಿಗೆ ಕೊಟ್ಟಿರೋಂಥ ಒಂದು ರಥ. ಅದು 3 ಲೋಕಗಳಲ್ಲಿ ಯಾವ ದಿಕ್ಕಲ್ಲಿ ಬೇಕಾದ್ರೂ ಹೋಗುವಂಥ ಒಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯ ಆ ರಥಕ್ಕಿತ್ತು. ಅದೆಲ್ಲ ಸಾಮಾನ್ಯವಾದಂಥ ರಥ ಆಗಿರಲಿಲ್ಲ. ಆ ರಥ ಒಂದು ದಿವ್ಯವಾದಂಥ ರಥ ಇತ್ತು. ಆಮೇಲೆ ಹೀರೋನ ಫೋಕಸ್ ಮಾಡಿ ನೋಡಿದ್ರೆ ಅಲ್ಲಿ ಹೀರೋ ಇದ್ರಾ? ಶ್ರೀಕೃಷ್ಣ ಎಲ್ಲಿದ್ರು? ಡ್ರೈವರ್ ಸೀಟಲ್ಲಿ ಸಾರಥಿಯ ಒಂದು ಸ್ಥಾನದಲ್ಲಿ ಕೃಷ್ಣ ಇದ್ರು. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಭಗವಂತ ಭಕ್ತರಿಗೋಸ್ಕರ ಯಾವ ಒಂದು ಸ್ಥಾನವನ್ನು ಬೇಕಾದರೂ ತಗೊಳ್ತಾರೆ. ಅರ್ಜುನನ್ನೇ ಮೇಲ್ಗಡೆ ಕುಣಿಸಿ ಕೃಷ್ಣ ಯಾರವರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಒಡೆಯ ಒಬ್ಬ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಗಾಡಿನ ಓಡಿಸ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ಇನ್ನೊಂದು ಪಾಯಿಂಟ್ ತಿಳ್ಕೊಂಡ್ವಿ, ಎಲ್ಲಿ ಕೃಷ್ಣ ಇಡ್ತಾರೋ ಅಲ್ಲಿ ಯಾರು ಇರ್ತಾರೆ? ಲಕ್ಷ್ಮೀ ದೇವಿ ಇಡ್ತಾರೆ. ಎಲ್ಲಿ ಲಕ್ಷ್ಮೀ ದೇವಿ ಇಡ್ತಾರೋ ಅಲ್ಲೇ ಭಾಗ್ಯ ಇರುತ್ತೆ, ಅಲ್ಲೇ ವಿಜಯ ಅನ್ನೋದು ಇರುತ್ತೆ. ಸೊ ಕೃಷ್ಣ ಎಲ್ಲಿಡ್ತಾನೋ ಅವರ ಪಕ್ಷಕ್ಕೇನೆ ವಿಜಯ ಸಿಗೋದು. ಅದಾದಮೇಲೆ ಏನು ಮಾಡ್ತಾರೆ? ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಕೌರವ ಕಡೆಯವರು ಶಂಖನ ಊದಬೇಕಲ್ವಾ? ಸೊ ಫಸ್ಟ್ ಯಾರು ಓದ್ತಾರೆ? ಪಾಂಡವರ ಕಡೆ ಯಾರು ಓದ್ತಾರೆ? ಕೃಷ್ಣ. ಪಾಂಚಜನ್ಯಂ ಋಷಿಕೇಶ. ಕೃಷ್ಣ ಯಾವ ಒಂದು ಶಂಖನ ಓದ್ತಾರೆ? ಪಾಂಚಜನ್ಯ ಎನ್ನುವಂಥ ಒಂದು ಶಂಖನ ಓದ್ತಾರೆ. ಇದನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳೋದಕ್ಕೆ ಆಗಿರಲಿಲ್ಲ. ಪಾಂಚಜನ್ಯ ಅನ್ನೋದು ಒಂದು ಶಂಖ ಕೃಷ್ಣನಿಗೆ ಯಾವಾಗ ಸಿಗುತ್ತೆ? ಅದು ಯಾವಾಗ ಅವರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅವರ ಗುರುಗಳು ಯಾರು? ಗುರುಕುಲದಲ್ಲಿ ಸಾಂದೀಪನಿ ಮುನಿಗಳು. ವಿದ್ಯಾಭ್ಯಾಸ ಎಲ್ಲ ಆದ ನಂತರ ಅವ್ರಿಗೇನಂತ ಕೇಳ್ತಾರೆ? ಗುರುದಕ್ಷಿಣೆಯಾಗಿ ಅವರ 7 ಜನ ಮಕ್ಕಳನ್ನು ಅವರು ಆ್ಯಕ್ಚುಲಿ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವರನ್ನ ವಾಪಸ್ಸು ಕರ್ಕೊಂಬಂದು ಕೊಡಿ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಗುರುದಕ್ಷಿಣೆಯನ್ನು ಸಾಂದೀಪನಿ ಮುನಿಗಳು ಯಾರನ್ನ ಕೇಳ್ತಾರೆ? ಕೃಷ್ಣನ ಕೇಳ್ತಾರೆ. ಸೊ ಕೃಷ್ಣ ಏನು ಮಾಡ್ತಾರೆ? ಸಮುದ್ರಕ್ಕೆ ಜಂಪ್ ಹೊಡೆದು ಹೋಗ್ತಾರೆ. ಹೋಗ್ಬಿಟ್ಟು ಆ 7 ಜನ ಮಕ್ಕಳು ಎಲ್ಲಿದ್ದಾರೆ ಅಂತ ಅವರು ಹುಡ್ಕೊಂಡು ಹೋಗ್ತಾರೆ. ಸಮುದ್ರದೇವ ಏನು ಹೇಳ್ತಾರೆ? ಪಾಂಚಜನ್ಯ ಅನ್ನೋದು ಆ್ಯಕ್ಚುಲಿ ಒಬ್ಬ ಅಸುರನ ಹೆಸರು. ಅವರು ಸಮುದ್ರದ ಒಳಗಡೆ ಇರ್ತಾರೆ. ಅವ್ರ ಹತ್ರ ಈ ಒಂದು ಶಂಖ ಇರುತ್ತೆ. ಸೊ ಅವ್ರನ್ನ ಹುಡ್ಕೊಂಡೋಗಿ ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಆ 7 ಜನ ಮಕ್ಕಳು ಇರೋದಿಲ್ಲ. ಆದರೆ ಅವರು ಏನು ಮಾಡ್ತಾರೆ? ಆ ಒಂದು ಶಂಖವನ್ನು ತಗೊಳ್ತಾರೆ. ಸೊ ಈ ರೀತಿ ಕೃಷ್ಣನಿಗೆ ಆ ಒಂದು ಪಾಂಚಜನ್ಯ ಅನ್ನುವಂಥ ಶಂಖ ಬಂದಿರುತ್ತೆ. ಆದರೆ ಇದು ಅವರು ಲೀಲೆ ಮಾಡೋದಕ್ಕೆ ದ್ವಾಪರ ಯುಗದಲ್ಲಿ ಬಂದಾಗ ಆ ರೀತಿ ಬಂದಿರೋದು. ಆದರೆ ಪಾಂಚಜನ್ಯ ಅನ್ನೋದು ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ನಿತ್ಯ ಸಂಗಾತಿಯವರು. ಯಾವಾಗ ನಾವು ಭಗವಂತನ ನೋಡ್ತೀವಿ, ಅವರ ಕೈನಲ್ಲಿ ಶಂಖ ಚಕ್ರ ಗದಾ ಪದ್ಮ ಶಾಶ್ವತವಾಗಿ ಇರುವಂಥದ್ದು. ಅದು ಈಗ ಬಂದು ನಾವು ಅಕ್ವೈರ್ ಪಡ್ಕೊಂಡಿರೋವಂಥದ್ದಲ್ಲ. ಅದು ಅವರ ಸದಾ ನಿತ್ಯ ಸಂಗಾತಿಯವರು. ವೈಕುಂಠ ಧಾಮದಲ್ಲೇ ಗೋಲೋಕ ವೃಂದಾವನದಲ್ಲೇ ಅವರ ಹತ್ರ ಅದು ಶಾಶ್ವತವಾಗಿ ಇರುವಂಥದ್ದು. ಶಂಖ ಮತ್ತು ಚಕ್ರ ಅದು ಇರುವಂಥದ್ದು. ಸೊ ಈ ರೀತಿ ಅವರು ಇಲ್ಲಿ ಲೀಲೆ ಮಾಡಬೇಕಾದ್ರೆ ಪಾಂಚಜನ್ಯ ಅಂತ ಶಂಖ ಸಿಗುತ್ತೆ. ಅದರಲ್ಲಿ ಮಕ್ಕಳು ಇರೋದಿಲ್ಲ. ನಂತರ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿರ್ತಾರೆ? ಯಮದೇವರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಕಡೆಗೆ ಅಲ್ಲಿಗೆ ಹೋಗಿ ಕರ್ಕೊಂಡ್ಬಂದು ಅವರು ಗುರುದಕ್ಷಿಣೆಯನ್ನು ಕೊಡ್ತಾರೆ. ದಟ್ ಈಸ್ ಕೃಷ್ಣ. ಸೊ ಅಂಥ ಒಂದು ಅದ್ಭುತವಾದಂಥ ಕಾರ್ಯಗಳನ್ನು ಭಗವಂತ ಮಾಡಿದ್ರೂ ಸಹ ದುರ್ಯೋಧನ ಅಂತವ್ರಿಗೆ ಭಗವಂತನಾಗಿ ಅವರು ಕಾಣಿಸೋದೇ ಇಲ್ಲ. ಏನಕ್ಕೆ? ಅದಕ್ಕೇನೆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಭಕ್ತಿ ಇದ್ದರೆ ಭಗವಂತ ಕಾಣ್ತಾನೆ.
ಅವನು ಬಂದು ಪ್ರೂವ್ ಮಾಡೋವಂಥ ಅವಶ್ಯಕತೆ ಅವ್ರಿಗೆ ಯಾವತ್ತೂ ಇಲ್ಲ. ಒಬ್ಬ ಅಸುರನಿಗೆ ನಾನು ಇದ್ದೀನಿ ಅಂತ ಅವರು ಪ್ರೂವ್ ಮಾಡೋ ಅವಶ್ಯಕತೆ ಯಾರಿಗೂ ಯಾವತ್ತೂ ಇಲ್ಲ. ಪ್ರೀತಿಯಿಂದ ಭಕ್ತ ಕರೆದಾಗ ಅವರಿಗೋಸ್ಕರ ಅವನು ಬಂದು ದರ್ಶನವನ್ನು ಕೊಡ್ತಾನೆ. ಸೊ ಇಲ್ಲಿ ಭಗವಂತ ಪಾಂಚಜನ್ಯ ಅನ್ನುವಂಥ ಶಂಕನ ಓದ್ತಾರೆ. ಧನಂಜಯ ಅಂದರೆ ಯಾರು? ಅರ್ಜುನ. ಅವರು ಯಾವ ಓದ್ತಾರೆ? ಶಂಕನ. ದೇವದತ್ತ ಎನ್ನುವಂಥ ಶಂಕವನ್ನು ಓದ್ತಾರೆ. ಅದಾದಮೇಲೆ ವೃಕೋದರ ಅಂದರೆ ಯಾರು? ಭೀಮ. ಭೀಮ ಯಾವ ಒಂದು ಶಂಕನ ಓದ್ತಾರೆ? ಪೌಂಡ್ರಮ್ ಎನ್ನುವಂತಹ ಮಹಾಶಂಕವನ್ನು ಅವರು ಓದ್ತಾರೆ. ಸೊ ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಈಗ ಮುಂದಿನ ಶ್ಲೋಕ ಒಟ್ಟಿಗೆ 16ರಿಂದ 18ನೇ ಶ್ಲೋಕ, 16, 17, 18 ಜೊತೆಯಾಗಿದೆ. ಒಂದ್ಸತಿ ಹೇಳ್ಕೊಡ್ತೀನಿ, ತಾವೆಲ್ಲರೂ ರಿಪೀಟ್ ಮಾಡಿ. ಶ್ಲೋಕ ಭಗವದ್ಗೀತೆಯ ಅಧ್ಯಾಯ 1 ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 16 ಮತ್ತು 16, 17, 18. ಅನಂತ ವಿಜಯಂ ರಾಜ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ. ಪುತ್ರೋ ಯುಧಿಷ್ಠಿರಃ. ಅನಂತ ವಿಜಯಂ ರಾಜ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ. ಪುತ್ರೋ ಯುಧಿಷ್ಠಿರಃ. ನಕುಲಃ ಸಹದೇವಶ್ಚ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕಃ ಸುಘೋಷ ಮಣಿಪುಷ್ಪಕೌ. ಕಾಶ್ಯಸ್ಯ ಪರಮೇಶ್ವಾಸ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ ಸಾತ್ಯಕೀಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥವೀಪತೆ ಸರ್ವಶಃ ಪೃಥವೀಪತೆ ಸೌಭದ್ರಶ್ಚ ಮಹಾಬಾಹೋ ಸೌಭದ್ರಶ್ಚ ಮಹಾಬಾಹೋ ಶಂಕಾನ್ ದದ್ಮುಃ ಪೃಥಕ್ ಪೃಥಕ್ ಶಂಕಾನ್ ದದ್ಮುಃ ಪೃಥಕ್ ಪೃಥಕ್. ಅನುವಾದನ ದಯವಿಟ್ಟು ಇದನ್ನು ಸಹ ರಿಪೀಟ್ ಮಾಡಿ. ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ, ಮಹಾಧನುರ್ಧಾರಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹುವು, ಸುಭದ್ರೆಯ ಮಗನು ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಸೊ ಈ ಒಂದು ಶ್ಲೋಕದಲ್ಲಿ ಮೊದಲಿಗೆ ಕೃಷ್ಣ, ಅರ್ಜುನ ಮತ್ತು ಭೀಮ ಶಂಖಗಳನ್ನು ಊದಿದ್ರು ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಈ ಒಂದು ಶ್ಲೋಕದಲ್ಲಿ ಅನಂತ ವಿಜಯ ಎನ್ನುವಂತಹ ಶಂಖವನ್ನು ಯುಧಿಷ್ಠಿರ ಮಹಾರಾಜ ಇಲ್ಲಿ ಊದ್ತಾ ಇದ್ದಾರೆ ಅಂತ ಯಾರು ಹೇಳ್ತಾ ಇರೋದು? ಸಂಜಯ ಹೇಳ್ತಾ ಇರೋದು. ಯಾರಿಗೆ ಹೇಳ್ತಾ ಇರೋದು? ಧೃತರಾಷ್ಟ್ರನಿಗೆ. ಇಲ್ಲಿ ರಾಜ ಯಾರು? ಧೃತರಾಷ್ಟ್ರ. ಆಕ್ಚುಲಿ ಇಲ್ಲಿ ರಾಜ ಯಾರು? ಧೃತರಾಷ್ಟ್ರ ಅಥವಾ ಅವನ ಮಗ ದುರ್ಯೋಧನ. ಇಲ್ಲಿ ಯಾರನ್ನ ಮಹಾರಾಜ ಅಂತ ಕರೀತಾ ಇದ್ದಾರೆ, ರಾಜ ಅಂತ ಕರೀತಾ ಇದ್ದಾರೆ?
ಯುಧಿಷ್ಠಿರನ್ನ ಸಂಜಯ ತನ್ನ ರಾಜನ ಮುಂದೆ ಕುತ್ಕೊಂಡು ಏನಂತ ಕರೀತಾ ಇದ್ದಾರೆ? ರಾಜ ಕುಂತಿಪುತ್ರೋ ಯುಧಿಷ್ಠಿರ ಅಂತ ಅವರು ಹೇಳ್ತಾರೆ. ಅಂದರೆ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಆ್ಯಕ್ಚುಲಿ ರಾಜ ಆಗಬೇಕಾಗಿರೋದು ಯಾರು? ಯುಧಿಷ್ಠಿರ ಆಗಬೇಕಾಗಿತ್ತು. ನೀನು ಬೈ ಚಾನ್ಸ್ ಬಂದಲ್ಲಿ ಕುತ್ಕೊಂಡಿದ್ಯಾ, ಅದನ್ನು ಬಿಡ್ದಿರ ಈಗ ಏನಾಗಿದ್ಯಾ, ಈ ಒಂದು ಇಡೀ ಕುರುಕ್ಷೇತ್ರ ಯುದ್ಧ ಮಾಡೋದಕ್ಕೆ ಸ್ವತಃ ನೀನೇ ಕಾರಣ ಆಗಿದ್ಯಾ ಅಂತ ಸಂಜಯ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಯೂಶಲಿ ರಾಜನ ಮುಂದೆ ಕುತ್ಕೊಂಡು ಇನ್ನೊಬ್ಬರನ್ನ ರಾಜ ಅಂತ ಸಂಬೋಧನೆ ಮಾಡೋದೇ ಇಲ್ಲ ಯಾರನ್ನು. ಆದರೆ ಇಲ್ಲಿ ಸಂಜಯ್ ಏನು ಮಾಡ್ತಾ ಇದ್ದಾರೆ? ಯುಧಿಷ್ಠಿರನ್ನ ರಾಜ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ರಾಜ ಆ್ಯಕ್ಚುಲಿ ಆಗಬೇಕಾಗಿದ್ದು ಯುಧಿಷ್ಠಿರನೇ. ಆದರೆ ಪಾಂಡು ಅಕಾಲಿಕ ಮೃತ್ಯುವಿನಿಂದ ಏನು ಮಾಡ್ತಾರೆ? ಯುಧಿಷ್ಠಿರನ್ನ ರಾಜನನ್ನಾಗಿ ನೇಮಕ ಮಾಡ್ತಾರೆ. ಯಾವಾಗವರೆಗೂ? ಅವನ ಮಕ್ಕಳು ದೊಡ್ಡವರಾಗೋವರೆಗೂ ಮಾತ್ರನೇ. ದೊಡ್ಡವರಾದಮೇಲೆ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಆ ಒಂದು ರಾಜ್ಯವನ್ನು ಯಾರು ಕೊಡಬೇಕಾಗಿತ್ತು? ಪಾಂಡವರಿಗೆ ಕೊಡಬೇಕಾಗಿತ್ತು. ಯುಧಿಷ್ಠಿರ ರಾಜ ಆಗಬೇಕಾಗಿತ್ತು. ಆದರೆ ಧೃತರಾಷ್ಟ್ರ ಏನು ಮಾಡ್ತಾ ಇದ್ದಾನೆ? ದುರ್ಯೋಧನನ ಒಂದು ಮಾತುಗಳನ್ನು ಕೇಳಿಕೊಂಡು ರಾಜ್ಯವನ್ನು ಕೊಡದಿರ ಕಡೆಗೆ ಈ ಒಂದು ಘೋರವಾದಂಥ ಒಂದು ಯುದ್ಧ ನಡೆಯೋದಕ್ಕೆ ಕಾರಣ ಆಗ್ತಾ ಇದ್ದಾನೆ. ಸೊ ಈ ಒಂದು ಯುದ್ಧದಲ್ಲಿ ಎರಡೂ ಕಡೆ ಲಕ್ಷಾಂತರ ಸೈನಿಕರು ಸಾಯ್ತಾರೆ. ಸೊ ಇವೆಲ್ಲದಕ್ಕೂ ಮೂಲ ಕಾರಣ ಯಾರು? ಧೃತರಾಷ್ಟ್ರ ತನ್ನ ದುರ್ಬುದ್ಧಿ ಇರುವಂತಹ ದುರ್ಯೋಧನನ ಒಂದು ಮಾತನ್ನು ಕೇಳಿ ನ್ಯಾಯಬದ್ಧವಾಗಿ ಪಾಂಡವರಿಗೆ ಯಾವ ಒಂದು ರಾಜ್ಯವನ್ನು ಕೊಡಬೇಕೋ ಅದನ್ನು ಕೊಡ್ದಿರ ಈ ಒಂದು ಯುದ್ಧಕ್ಕೆ ಅವನು ಕಾರಣ ಆಗ್ತಾ ಇದ್ದಾನೆ. ಅದರಿಂದ ಏನಾಗ್ತಾ ಇದೆ? ಇಡೀ ಕುರುಕುಲ ನಾಶ ಆಗುತ್ತೆ. ಪಾಂಡವರನ್ನು ಬಿಟ್ಟು ಎಲ್ಲರೂ ಈ ಒಂದು ಯುದ್ಧದಲ್ಲಿ ನಾಶ ಆಗ್ತಾರೆ. ಸೊ ಇದಕ್ಕೆ ಮೂಲ ಕಾರಣ ಧೃತರಾಷ್ಟ್ರ ಆಗ್ತಾ ಇದ್ದಾನೆ. ಸೊ ಈ ರೀತಿ ಸಂಜಯ ಯುಧಿಷ್ಠಿರನ್ನ ರಾಜ ಅಂತ ಕರೆದು ಈ ಒಂದು ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಸೊ ನೀವೂ ಸಹ ಇಂದಿನ ಕ್ಲಾಸಲ್ಲೂ ಹೇಳ್ತಾ ಇದ್ರಿ ಪಾಂಡವರಿಗೂ ಕೃಷ್ಣನಿಗೂ ಯಾವ ರೀತಿ ಸಂಬಂಧ ಇವೆಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ಗಳು ಬಂದ್ರೇ ಯಾರ್ಯಾರು ಅಂತ ತಿಳ್ಕೊಂಡ್ರೇ ನಿಮಗೆ ಈ ಒಂದು ಭಗವದ್ಗೀತೆನೂ ತುಂಬ ಚೆನ್ನಾಗಿ ಅರ್ಥ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಸೊ ಪಾಂಡವರ ತಾಯಿ ಯಾರು? ಕುಂತಿದೇವಿ. ಸೊ ಕುಂತಿದೇವಿಯ ತಂದೆ ಯಾರು? ಕುಂತಿದೇವಿಯ ತಂದೆ ಯಾರು? ಶಾಂತನುನಾ? ಸಾಕು ತಂದೆ ಬಂದು ಕುಂತಿ ಭೋಜ. ಕುಂತಿ ಭೋಜನಿಂದ ಕುಂತಿಗೆ ಆ್ಯಕ್ಚುಲಿ ಆ ಒಂದು ಕುಂತಿ ಅಂತ ಹೆಸರು ಬರುತ್ತೆ. ಆದರೆ ಅವರ ನಿಜವಾದ ತಂದೆ ಯಾರು? ಶೌರಸೇನ. ಶೌರಸೇನನ ಮಕ್ಕಳು ವಸುದೇವ ಮತ್ತು ಕುಂತಿ. ಮೊದಲನೇ ಮಗಳು ಕುಂತಿ, ಆಮೇಲೆ ಅವರಿಗೆ 15 ಜನ ಮಕ್ಕಳಾಗ್ತಾರೆ. ಅದರಲ್ಲಿ ಮುಖ್ಯವಾಗಿರುವಂಥವರು ವಸುದೇವ. ಸೊ ವಸುದೇವ ಯಾರು? ಕೃಷ್ಣನ ತಂದೆ. ಸೊ ಅವರಿಬ್ಬರು ಏನು? ಅರ್ಜುನ ಆಮೇಲೆ ಕೃಷ್ಣ ಕಸಿನ್ ಬ್ರದರ್ಸ್. ಅತ್ತೆ ಮಗನ? ಹಾಂ, ಎಸ್, ಅತ್ತೆಯ ಸೋದರತೆಯ ಮಗ ಅರ್ಜುನ. ಸೊ ವಸುದೇವ ಮತ್ತು ಕುಂತಿ ಅಣ್ಣ ತಂಗಿ. ಬೈ ಬರ್ತ್ ಅವರು ಅಣ್ಣ ತಂಗಿ. ಆದರೆ ಅವರು ಹುಟ್ಟಿದ ತಕ್ಷಣನೇ ಏನು ಮಾಡ್ತಾರೆ? ಕುಂತಿ ಭೋಜನಿಗೆ ಅಂದರೆ ಶೌರಸೇನನ ಕಸಿನ್ ಏನಿರ್ತಾರೆ ಅವರಿಗೆ ಮಕ್ಕಳಿರೋದಿಲ್ಲ. ಕುಂತಿ ಭೋಜನಿಗೆ ಮಕ್ಕಳಿರೋದಿಲ್ಲ. ಅದಕ್ಕೋಸ್ಕರ ನನಗೆ ಮಗು ಆಗಿದ್ದ ತಕ್ಷಣ ಮೊದಲನೇ ಮಗು ನಿನಗೆ ಕೊಡ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಕೊಡ್ತಾರೆ. ಅವರು ಕುಂತಿದೇವಿಯನ್ನು ಸಾಕಿ ಬೆಳೆಸ್ತಾರೆ. ಅದಕ್ಕೋಸ್ಕರನೇ ಅವರಿಗೆ ಕುಂತಿದೇವಿ ಅಂತ ಹೆಸರು ಬರುತ್ತೆ. ಆದರೆ ಕೃಷ್ಣ ಯಾವಾಗ ಅರ್ಜುನನ್ನ ಯಾವಾಗ ಸಂಬೋಧನೆ ಮಾಡ್ತಾರೆ, ಅವ್ರು ಏನಂತ ಮಾಡ್ತಾರೆ? ಯೂಶಲಿ ಕೌಂತೆಯ ಅನ್ನೋದಕ್ಕಿಂತ ಪಾರ್ಥ ಅಂತ ಜಾಸ್ತಿ ಕರೀತಾರೆ. ಯಾಕೆ ಅಂದರೆ ಶೌರಸೇನನ ಮೊದಲನೇ ಮಗಳು ಕುಂತಿಗೆ ಮೂಲ ಹೆಸರು ಬಂದ್ಬಿಟ್ಟು ಪೃಥೆ. ಪೃಥೆಯ ಮಗಳು, ಪೃಥೆಯ ಮಗ
ಪಾರ್ಥ. ಸೊ ಕೃಷ್ಣ ಯಾವಾಗಲೂ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇರ್ತಾರೆ, ನೀನು ಕುಂತಿ ಅಂತ ಕರೆಯಲ್ಲ, ಅವರು ಯಾವಾಗ್ಲೂ ಪಾರ್ಥ ಪಾರ್ಥ ಅಂತ ಕರೀತಾ ಇರ್ತಾರೆ. ನಾವಿಬ್ರು ಕಸಿನ್ ಬ್ರದರ್ಸ್ ಅಂತ ಅವರು ಯಾವಾಗ್ಲೂ ಹೇಳೋದಕ್ಕೆ ಅಂತಾನೆ ಅವರು ಆ ಒಂದು ಸಂಬೋಧನೆಯನ್ನ ಮಾಡ್ತಾ ಇರ್ತಾರೆ. ಸೊ ಅರ್ಥ ಆಯ್ತಾ? ಕೃಷ್ಣ ಈಗ ಪಾಂಡವರು ಕಸಿನ್ ಬ್ರದರ್ಸ್. ಇವರು ವಸುದೇವನ ಮಗನಾಗಿ ಕೃಷ್ಣ ಅವತಾರವನ್ನು ತಗೊಂಡ್ರೆ, ಕುಂತಿದೇವಿಯ ಮಕ್ಕಳಾಗಿ ಪಾಂಡವರು ಇಲ್ಲಿ ಜನ್ಮವನ್ನು ತಗೊಂಡು ಈ ಒಂದು ಲೀಲೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ರೀತಿ ಅವರು ಒಬ್ರಿಗೊಬ್ರು ಆ್ಯಕ್ಚುಲಿ ಆ ಒಂದು ಮಹಾಭಾರತದಲ್ಲಿ ರಿಲೇಟಿವ್ ಆಗಿ ತಮ್ಮ ಲೀಲೆಯನ್ನು ಅವರು ಮಾಡಿದ್ದಾರೆ. ಸೊ ಇದಾದ ನಂತರ ಇಲ್ಲಿ ಮುಂದಿನ ಒಂದು ಶ್ಲೋಕದಲ್ಲಿ ಕೆಲವೊಂದು ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಬರ್ತಾ ಇದೆ? ನಕುಲ ಮತ್ತು ಸಹದೇವ ಅವರಿಬ್ಬರು ಸುಘೋಷ ಮತ್ತು ಮಣಿಪುಷ್ಪಕ ಎನ್ನುವಂಥ ಶಂಖಗಳನ್ನು ಓದ್ತಾ ಇದ್ದಾರೆ. ಸೊ ಇವರಿಬ್ಬರು ಯಾರ ಮಕ್ಕಳು? ಮಾದ್ರಿಯ ಮಕ್ಕಳು. ಸೊ ಪಾಂಡುವಿಗೆ ಇಬ್ಬರು ಹೆಂಡತಿಯರು, ಒಬ್ಬರು ಕುಂತಿದೇವಿ, ಇನ್ನೊಬ್ಬರು ಮಾದ್ರಿ. ಸೊ ಕುಂತಿದೇವಿಯ ಮಕ್ಕಳು ಯುಧಿಷ್ಠಿರ, ಭೀಮ, ಅರ್ಜುನ. ಮಾದ್ರಿಯ ಮಕ್ಕಳು ನಕುಲ, ಸಹದೇವ. ಎಸ್. ಸೊ ಇವರು ಸುಘೋಷ ಮತ್ತು ಮಣಿಪುಷ್ಪಕ ಎನ್ನುವಂಥ ಶಂಖಗಳನ್ನು ಓದ್ತಾ ಇದ್ದಾರೆ. ಇದಾದ್ಮೇಲೆ ಯಾರ ಒಂದು ಮೆನ್ಷನ್ ಇದೆ ಇಲ್ಲಿ? ಕಾಶಿರಾಜ. ಕಾಶಿರಾಜ ಯಾರ ಕಡೆ ಇದ್ದಾರೆ? ಪಾಂಡವರ ಪಕ್ಷದಲ್ಲಿದ್ದಾರೆ. ಅವರು ಶಂಖನ ಓದ್ತಾ ಇದ್ದಾರೆ. ಅದಾದಮೇಲೆ ಶಿಖಂಡೀಚ, ಶಿಖಂಡಿನೂ ತನ್ನ ಶಂಖವನ್ನು ಓದ್ತಾ ಇದ್ದಾರೆ. ಅವರನ್ನು ಏನಂತ ಕರೀತಾ ಇದ್ದಾರೆ? ಮಹಾರಥಃ ಅಂತ ಇಲ್ಲಿ ಕರೀತಾ ಇದ್ದಾರೆ. ಕಾಶಿರಾಜನು ಮಹಾರಥ, ಶಿಖಂಡಿನೂ ಮಹಾರಥ. ನಾವು ಯೂಶಲಿ ಏನು ಅಂದ್ಕೊಂಡಿದ್ದೀವಿ? ಶಿಖಂಡಿ ಅಂದರೆ ನಪುಂಸಕ ಅಂದ್ಕೊಂಡಿರ್ತೀವಿ, ಅವರಿಗೆ ಯುದ್ಧ ಮಾಡೋದಕ್ಕೆ ಪೌರುಷ ಇಲ್ಲ ಅಂದ್ಕೊಂಡಿರ್ತೀವಿ, ಹೆಣ್ಣು ಗಂಡಾಗಿರೋದು ಅಂದ್ಕೊಂಡಿರ್ತೀವಿ. ಸೊ ಈ ರೀತಿ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲಿ ಏನಂತ ಕರೀತಾ ಇದ್ದಾರೆ? ಮಹಾರಥ. ಮಹಾರಥ ಅಂದರೆ 10 ಲಕ್ಷ ಸೈನಿಕರನ್ನ ಒಬ್ಬರೇ ಫೇಸ್ ಮಾಡ್ಬೋದು, ಎದುರಿಸ್ಬೋದು ಅಂತ ಒಂದು ಪರಾಕ್ರಮ ಇರುವಂಥವ್ರನ್ನ ಮಹಾರಥ ಅಂತ ಕರೀತಾರೆ. ಸೊ ಅಂತಹ ಮಹಾರಥ ಯಾರು? ಶಿಖಂಡಿ, ಆಮೇಲೆ ಕಾಶಿ ರಾಜ. ಸೊ ಇವರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ, ಯಾಕೆಂದರೆ ಮುಂದೆನೂ ಸಹ ಈವನ್ ಭೀಷ್ಮಾಚಾರ್ಯರು ತಮ್ಮ ಶಸ್ತ್ರವನ್ನು ತ್ಯಾಗ ಮಾಡೋದಕ್ಕೂ ಸಹ ಯಾರು ಕಾರಣ ಆಗ್ತಾರೆ? ಶಿಖಂಡಿನೇ ಕಾರಣ ಆಗ್ತಾರೆ. ಸೊ ಇವರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂದರೆ, ಸೊ ಭೀಷ್ಮಾಚಾರ್ಯರು ಯಾವಾಗ ತನ್ನ ಸಹೋದರನಿಗೆ ಹೆಣ್ಣನ್ನು ಹುಡುಕ್ಬೇಕು ಅಂತ ಅವರು ಹೊರಡ್ತಾರೆ. ಒಂದು ಸ್ವಯಂವರ ನಡೀತಾ ಇರುತ್ತೆ. ಸ್ವಯಂವರದಲ್ಲಿ ಯಾರಿರ್ತಾರೆ? ಅಂಬಿಕಾ ಮತ್ತು ಅಂಬಾಲಿಕಾ, ಈ 3 ಜನದ ಒಂದು ಸ್ವಯಂವರ ನಡೀತಾ ಇರುತ್ತೆ. ಈ ರೀತಿ ನಡೀತಾ ಇರಬೇಕಾದ್ರೆ ಭೀಷ್ಮಾಚಾರ್ಯರು ಅಲ್ಲಿ ಹೋಗಿ ಅವರು 3 ಜನನ ಏನು ಮಾಡ್ತಾರೆ? ಕಿಡ್ನ್ಯಾಪ್ ಮಾಡ್ಕೊಂಡು ಆ್ಯಕ್ಚುಲಿ ಬರ್ತಾರೆ. ಸೊ ಬರಬೇಕಾದ್ರೆ ಅಂಬೆ ಏನು ಮಾಡ್ತಾರೆ? ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದು ಅವರು ಅವರ ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರು ಒಂದು ಯೋಜನೆಯನ್ನು ಹಾಕೊಂಡು ಅವ್ರು 3 ಕರ್ಕೊಂಡು ಬರ್ತಾರೆ. ಆದರೆ ಅಂಬೆ ಬಂದು ಇದಕ್ಕೆ ಸಮ್ಮತಿನ ಕೊಡೋದಿಲ್ಲ. ಸೊ ಅವ್ರು ಬಂದ್ಬಿಟ್ಟು ಶಲ್ಯನ್ನ ಪ್ರೀತಿ ಮಾಡ್ತಾ ಇರ್ತಾರೆ. ಶಾಲ್ವಾ, ಎಸ್ ಸಾರಿ, ಶಾಲ್ವನ್ನ ಅವರು ಪ್ರೀತಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಾನು ವಿಚಿತ್ರ ವೀರ್ಯನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅವರು ಅಲ್ಲಿಂದ ರಿಜೆಕ್ಟ್ ಮಾಡಿಬಿಟ್ಟು ವಾಪಸ್ಸು ಹೋಗ್ಬಿಡ್ತಾರೆ. ಯಾರು? ಅಂಬೆ. ಆದರೆ ಅಂಬಿಕಾ ಮತ್ತು ಅಂಬಾಲಿಕಾ ವಿಚಿತ್ರ ವೀರ್ಯನಿಗೆ ಕೊಟ್ಟು ಅವರು ಮದುವೆನ ಮಾಡ್ತಾರೆ. ಸೊ ಅಂಬೆ ಈ ರೀತಿ ರಿಜೆಕ್ಟ್ ಮಾಡಿ ಹೋಗಿ ಶಾಲ್ವನ ಹತ್ರಕ್ಕೆ ಮತ್ತೆ ಹೋಗ್ತಾರೆ. ಆದರೆ ಶಾಲ್ವ ಅವರನ್ನು ಅಕ್ಸೆಪ್ಟ್ ಮಾಡಲ್ಲ. ನಿನ್ನನ್ನು ಭೀಷ್ಮದೇವ ಏನು ಮಾಡಿದ್ದಾರೆ? ಬಂದು ಸ್ವಯಂವರದಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಂಥವ್ರನ್ನ ನಾನು ಕ್ಷತ್ರಿಯನಾಗಿ ಬೇರೆಯವರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರೋರನ್ನ ನಾನು ಮದುವೆ ಆಗೋದಕ್ಕೆ ಆಗಲ್ಲ ಅಂತ ಅವರು ಶಾಲ್ವ ಹೇಳ್ಬಿಡ್ತಾರೆ. ಆವಾಗ ಅಂಬೆ ಏನು ಮಾಡ್ತಾರೆ? ಮತ್ತೆ ವಾಪಸ್ಸು ಬರ್ತಾರೆ. ಯಾರ ಹತ್ರಕ್ಕೆ ಬರ್ತಾರೆ?
ಭೀಷ್ಮನ ಹತ್ರಕ್ಕೆ ಬರ್ತಾರೆ. ಇವಾಗ ಅವರು ಆಗ್ತಾ ಇಲ್ಲ, ನೀನು ಮಾಡಿದ ಕೆಲಸದಿಂದ ನಮ್ಮಿಬ್ಬರು ಮದುವೆ ಆಗ್ತಾ ಇತ್ತು, ನೀನು ಬಂದು ಈಗ ಕರ್ಕೊಂಬಂದು ಈಗ ನಾನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀನೋ ಆ ಶಾಲ್ವಾ ಮದುವೆ ಆಗೋದಕ್ಕೆ ನನ್ನನ್ನು ಒಪ್ತಾ ಇಲ್ಲ, ನೀನೇ ನನ್ನನ್ನು ಮದುವೆ ಆಗು ಅಂತ ಕೇಳ್ತಾರೆ. ಆದರೆ ಭೀಷ್ಮ ದೇವ ಮದುವೆ ಆಗ್ಬೋದಾ? ಇಲ್ಲ. ಅವ್ರೇನು ಒಂದು ಶಪಥವನ್ನು ಮಾಡಿರ್ತಾರೆ, ನಾನು ಆಜೀವ ಬ್ರಹ್ಮಚಾರ್ಯವಾಗಿ ಇರ್ತೀನಿ, ಆಮೇಲೆ ನಾನು ಕುರು ಸಿಂಹಾಸನದ ಮೇಲೆ ನಾನು ಕೂತ್ಕೊಳ್ಳಲ್ಲ, ಬ್ರಹ್ಮಚಾರಿಯಾಗಿರ್ತೀನಿ ಅಂದರೆ ನನ್ನ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆಮೇಲೆ ಆ ಒಂದು ಸಿಂಹಾಸನವನ್ನು ನಾನು ಕಾಪಾಡ್ತೀನಿ ಅಂತ ಅವರು ಶಪಥವನ್ನು ಮಾಡಿರ್ತಾರೆ. ಅದರಿಂದ ದೇವದತ್ತನಾಗಿರುವಂತಹ ಶಂತನನ ಮಗನಿಗೆ ಭೀಷ್ಮ ಅಂತ ಒಂದು ಹೆಸರು ಆವಾಗ ಬಂದಿರುತ್ತೆ. ಸೊ ಇಲ್ಲಿ ಅಂಬೆ ಬಂದು ಭೀಷ್ಮಾಚಾರ್ಯರನ್ನು ನೀವೇ ಮದುವೆ ಆಗಬೇಕು ಅಂತ ಕೇಳ್ತಾರೆ. ಆದರೆ ಅವರು ನಾನು ಶಪಥ ಮಾಡಿದ್ದೀನಿ, ಆಗೋದಕ್ಕೆ ಆಗಲ್ಲ ಅಂತ. ಸೊ ಈ ರೀತಿ ಅಲ್ಲಿ ಶಾಲ್ವನೂ ಇಲ್ಲ, ಇಲ್ಲಿ ಭೀಷ್ಮರೂ ಇಲ್ಲ. ಕಡೆಗೆ ಅವರೇನು ಮಾಡ್ತಾರೆ, ಕಾಡಿಗೆ ಹೋಗಿ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ. ಸೊ ಈ ರೀತಿ ಅವರ ಇಂದಿನ ಒಂದು ಜನ್ಮ ಕಥೆಯ ಒಂದು ವೃತ್ತಾಂತ. ಎಸ್, ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಬರ್ತೀನಿ, ಬಂದು ನಿನ್ನ ಸಾವಿಗೆ ನಾನೇ ಕಾರಣ ಆಗ್ತೀನಿ ಅಂತ ಅವರು ಪ್ರತಿಜ್ಞೆನ ಮಾಡ್ತಾರೆ. ಸೊ ಈ ಒಂದು ಜನ್ಮದಲ್ಲಿ ದ್ರುಪದನ ಮಗನಾಗಿ ಇವರು ಯಾರು, ಶಿಖಂಡಿನಿ ಆಗಿ ಮಗಳಾಗಿ ಹುಡ್ತಾಳೆ. ಆ್ಯಕ್ಚುಲಿ ಶಿಖಂಡಿನಿ ಆಗಿ ಅವರು ಹುಡ್ತಾರೆ. ಆದರೆ ದ್ರುಪದನಿಗೆ ಶಿವನಿಂದ ಒಂದು ವರ ಇರುತ್ತೆ, ನಿನಗೆ ಹುಟ್ಟುವಂಥ ಮಗ ಗಂಡು ಮಗ ಹುಡ್ತಾನೆ ಅಂತ. ಅದಕ್ಕೆ ಅವರೇನು ಮಾಡ್ತಾರೆ, ಆ ಮಗಳನ್ನು ಶಿಖಂಡಿನಿನ ಮಗನಾಗಿ ಬೆಳೆಸ್ತಾರೆ. ಮಗನಾಗಿ ಬೆಳೆಸಿ ಕಡೆಗೆ ಮದುವೆನೂ ಸಹ ಮಾಡಿ ಅವರು ಕೊಟ್ಬಿಡ್ತಾರೆ. ಮದುವೆ ಆದಮೇಲೆ ಏನೋ ಗೊತ್ತಾಗುತ್ತೆ, ಇವಳು ಗಂಡಲ್ಲ ಹೆಣ್ಣು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅವರು ಅಲ್ಲಿಂದ ಮತ್ತೆ ಕಾಡಿಗೆ ಹೋಗ್ಬಿಡ್ತಾರೆ. ಕಾಡಿಗೆ ಹೋದಾಗ ಅಲ್ಲಿ ಒಬ್ಬ ಯಕ್ಷ ಸಿಕ್ಕಿ, ಆ ಒಂದು ಯಕ್ಷನ ಒಂದು ವರದಿಂದ ಅವ್ರೇನು ಮಾಡ್ತಾರೆ, ಮತ್ತೆ ಗಂಡಸಾಗಿ ಮಾರ್ಪಾಡು ಆಗ್ತಾರೆ. ಸೊ ಪರ್ಮನೆಂಟಾಗಿ ಗಂಡಸಾಗಿ ಅವರು ಮಾರ್ಪಾಡು ಆಗ್ತಾರೆ. ಆವಾಗ ಅವ್ರಿಗೆ ಏನಂತ ಬರುತ್ತೆ, ಶಿಖಂಡಿ ಅಂತ ಹೆಸರು ಬರುತ್ತೆ. ಸೊ ಇವರೇನೆ ಕಡೆಗೆ ಭೀಷ್ಮಾಚಾರ್ಯರ ಸಾವಿಗೆ ಕಾರಣ ಆಗ್ತಾರೆ. ಸೊ ಇವರು ಯಾರ ಕಡೆ ಇದ್ದಾರೆ, ಪಾಂಡವರ ಕಡೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಸೊ ಇದಾದಮೇಲೆ ದೃಷ್ಟದ್ಯುಮ್ನ, ಇವ್ರ ಬಗ್ಗೆ ನಾವು ಆಲ್ರೆಡಿ ಕೇಳಿದ್ದೀವಿ. ಯಾರು ಇವರು? ದ್ರುಪದನ ಮಗಳು ಯಾರು? ದ್ರೌಪದಿ. ಇವರಿಬ್ಬರು ಎಲ್ಲಿಂದ ಬಂದಿರ್ತಾರೆ? ಯಜ್ಞದಿಂದ ಅವರು ಅವತಾರವನ್ನು ತಗೊಂಡಿರ್ತಾರೆ. ಇವರು ಸಹ ಇದ್ದಾರೆ. ಆಮೇಲೆ ವಿರಾಟಶ್ಚ, ಇವರನ್ನು ಸಹ ಪಾಂಡವರ ಕಡೆ ಇದ್ದಾರೆ. ವಿರಾಟ ಯಾರು ನೆನಪಿದ್ಯಾ ನಿಮಗೆ? ಮಹಾಭಾರತದಲ್ಲಿ ವನವಾಸ ಆದಮೇಲೆ ಅಜ್ಞಾತವಾಸ ಕಳೆಯೋದಕ್ಕೆ ಅವರು ವಿರಾಟನ ಒಂದು ಆಸ್ಥಾನದಲ್ಲೇ ಅವರು ಇಡ್ತಾರೆ. ಆಮೇಲೆ ಸಾತ್ಯಕಿ ಎನ್ನುವಂತಹ ಪರಾಜಿತ ಅಂತ ಹೇಳ್ತಾರೆ. ಪರಾಜಿತ ಅಂದರೆ ಅವರನ್ನು ಸೋಲ್ಸೋದಕ್ಕೆ ಆಗದೆ ಇರುವಂತಹ ಮಹಾರಥರು ಪಾಂಡವರ ಕಡೆಯೂ ಇದ್ದಾರೆ. ನಂಬರ್ಸ್ ಕಡಿಮೆ ಇರ್ಬೋದು, ಆದರೆ ಅವರಲ್ಲೂ ಅತ್ಯಂತ ಬಲಿಷ್ಠವಾಗಿರುವಂತಹ ಮಹಾರಥರು ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ದ್ರೌಪದೇಯಶ್ಚ, ದ್ರುಪದ ಇದ್ದಾನೆ. ಆಮೇಲೆ ದ್ರೌಪದಿಯ ಮಕ್ಕಳು ಸಹ ಇಲ್ಲಿ ಇದ್ದಾರೆ. ಸೊ ದ್ರುಪದ ನಿಮಗೆ ಗೊತ್ತಾಗಿದೆ, ಯಾರವರು? ದ್ರೋಣಾಚಾರ್ಯರ ಫ್ರೆಂಡ್ಶಿಪ್ ಅಂದರೆ ಎರಡು ಫ್ರೆಂಡ್ಶಿಪ್ನ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ದೀನಲ್ಲ, ನೆನಪಿದೆಯಲ್ಲ? ಅದು ಮೊದಲನೇ ಫ್ರೆಂಡ್ಶಿಪ್ಪು ಅರ್ಜುನ ಕೃಷ್ಣ ಸುಧಾಮ, ಕೃಷ್ಣ ಮತ್ತು ಸುಧಾಮನ ಫ್ರೆಂಡ್ಶಿಪ್ಪು. ಎರಡನೇ ಫ್ರೆಂಡ್ಶಿಪ್ಪು ದ್ರುಪದ ಮತ್ತು ದ್ರೋಣನ ಫ್ರೆಂಡ್ಶಿಪ್. ಸೊ ನಾವು ಸಾಮಾನ್ಯವಾದಂಥ ಜನಗಳ ಜೊತೆ ಫ್ರೆಂಡ್ಶಿಪ್ ಮಾಡೋದು ಏನಾಗುತ್ತೆ, ದ್ರುಪದಂತರ ಅವನಿಗೆ ಅಂತಸ್ತು ಬಂದ ಮೇಲೆ, ಅವನ ರಾಜ ಆದಮೇಲೆ ತನ್ನನ್ನು ಫ್ರೆಂಡನ್ನು ಅವನು ರೆಕಗ್ನೈಸು ಸಹ ಮಾಡಲ್ಲ, ನೀನು ಯಾರು ಅಂತ ಕೇಳ್ತಾರೆ. ಅದೇ ಕೃಷ್ಣ ಏನು ಮಾಡ್ತಾರೆ,
ಅವರನ್ನು ಕರ್ಕೊಂಬಂದು ಸಿಂಹಾಸನದ ಮೇಲೆ ಕುಣಿಸಿ ಅವರಿಗೆ ಕಾಲು ತೊಳೆದು ಅದನ್ನು ತನ್ನ ತಲೆ ಮೇಲೆ ಹಾಕ್ಕೊಳ್ತಾರೆ. ಸೊ ಇದು ನಾವು ಭಗವಂತನ ಪೂಜೆ ಮಾಡಿದ್ರೆ ಫ್ರೆಂಡ್ಸ್ ಮಾಡಿಕೊಂಡ್ರೆ ಆ ರೀತಿ ಇರುತ್ತೆ, ಅಥವಾ ಮೆಟೀರಿಯಲಿಸ್ಟಿಕ್ ಆಗಿರೋಂಥವ್ರನ್ನ ನಾವು ಫ್ರೆಂಡ್ಸ್ ಮಾಡಿದ್ರೆ ಈ ರೀತಿ ಇರುತ್ತೆ. ಎರಡೂ ಅತ್ಯಂತ ವಿರುದ್ಧವಾಗಿರುವಂಥ ಒಂದು ಉದಾಹರಣೆಗಳು. ಸೊ ಇದನ್ನು ನಾವು ಯಾವಾಗಲೂ ನೆನಪು ಇಟ್ಕೋಬೇಕು. ಅದಾದಮೇಲೆ ದ್ರೌಪದಿಯ ಮಕ್ಕಳನ್ನು ಸಹ ಇದ್ದಾರೆ. ಸೊ ಪಾಂಡವರಿಗೆ ದ್ರೌಪದಿಯಿಂದನೂ 5 ಜನಕ್ಕೆ 5 ಮಕ್ಕಳು ಹುಟ್ಟಿರ್ತಾರೆ. ಅವರನ್ನು ಏನಂತ ಕರೀತಾರೆ? ಉಪ ಪಾಂಡವರು ಅಂತ ಕರೀತಾರೆ. ಸೊ ಇವರೂ ಸಹ ಪಾಂಡವರ ಕಡೆ ಇದ್ದಾರೆ. ಇದಾದ ನಂತರ ಮಹಾಬಾಹುವಾದ ಸುಭದ್ರೆಯ ಮಗನೂ ಆದ ಅಭಿಮನ್ಯು. ಸೊ ಇವರೂ ಸಹ ಇದ್ದಾರೆ. ಸೊ ಅಭಿಮನ್ಯು ಯಾರು? ಅರ್ಜುನನ ಮಗ. ಹಾಂ, ಅರ್ಜುನನ ಮಗ. ಅರ್ಜುನ, ಆಮೇಲೆ ಸುಭದ್ರೆಯ ಮಗ. ಸುಭದ್ರೆ ನೋಡಿದ್ದೀರಾ? ಅಲ್ಲಿದ್ದಾರೆ, ಫೋಟೋದಲ್ಲಿ ನೋಡಿದ್ದೀರಾ? ಜಗನ್ನಾಥ, ಬಲದೇವ, ಸುಭದ್ರಾದೇವಿ. ನಾವು ರಥಯಾತ್ರೆ ಮಾಡಿದ್ವಲ್ಲ, ನೆನಪಿದ್ಯಾ? ಅಲ್ಲಿ 3 ಜನ ಇಲ್ವಾ? ಬ್ರದರ್ಸು, ಆಮೇಲೆ ಮಧ್ಯದಲ್ಲಿ ಸಿಸ್ಟರ್. ಅವ್ರು ಯಾರು? ಸುಭದ್ರಾದೇವಿ. ಸೊ ಅರ್ಜುನ ಮತ್ತು ಸುಭದ್ರೆಯ ಮಗ ಅಭಿಮನ್ಯು. ಸೊ ಕೃಷ್ಣನಿಗೆ ಅರ್ಜುನ ಈ ರೀತಿನೂ ರಿಲೇಟಿವ್ ಅವರು. ಓಕೆ, ಈ ಅಭಿಮನ್ಯು ಯಾರನ್ನ ಮದುವೆ ಆಗ್ತಾರೆ? ಉತ್ತರೆಯನ್ನ ಮದುವೆ ಆಗ್ತಾರೆ. ಅವರು ಯಾರ ಮಗಳು? ವಿರಾಟನ ಮಗಳು. ಸೊ ಈ ರೀತಿ ಎಲ್ಲ ಕನೆಕ್ಟೆಡ್ ಆಗಿರುವಂತಹ ಸಂಬಂಧಿಕರು ಆ್ಯಕ್ಚುಲಿ ಪಾಂಡವರ ಪಕ್ಷದಲ್ಲಿ ಇರ್ತಾರೆ. ಆದರೆ ಹೆಚ್ಚು ಸೈನ್ಯನ ಗುಡ್ಡೆ ಹಾಕೋಬೇಕು ಅಂತ ಕೌರವನಾದಂಥ ದುರ್ಯೋಧನ ಏನು ಮಾಡ್ತಾನೆ? ತನ್ನ ಶತ್ರುಗಳನ್ನು ಯಾರನ್ನ ಇಷ್ಟ ಇಲ್ಲ ಅಂದ್ರೂ ಎಲ್ಲರನ್ನೂ ಕರ್ಕೊಂಬಂದು ಅವನೇನು ಮಾಡ್ತಾನೆ? 11 ಅಕ್ಷೋಹಿಣಿ ಸೈನ್ಯಗಳನ್ನು ಅವನು ಇಟ್ಕೊಂಡಿರ್ತಾನೆ. ಆದರೆ ಪಾಂಡವರ ಪಕ್ಷದಲ್ಲಿ ಕೇವಲ 7 ಇರುತ್ತೆ. ಅಲ್ಲಿ ಆ್ಯಕ್ಚುಲಿ ಆಗಬೇಕಾಗಿದ್ದು 10, 8 ಆಗಬೇಕಾಗಿತ್ತು. ಕೊನೆಯಲ್ಲಿ ಇನ್ನೇನು ಅವ್ರು ಬಂದು ಇಲ್ಲಿ ಜಾಯ್ನ್ ಆಗಬೇಕು ಅನ್ಬೇಕಾದ್ರೆ ಏನು ಮಾಡ್ತಾರೆ? ದುರ್ಯೋಧನ ಬಂದು ಮೋಸದಿಂದ ಅವರನ್ನು ಸಹ ಅಲ್ಲಿಗೆ ಕರ್ಕೊಂಡಿರ್ತಾರೆ. ಅವ್ರ ಹೆಸರೇನು? ಶಲ್ಯ. ಎಸ್, ಶಲ್ಯ ಬಂದು ಯಾರ ಮಗ? ಯಾರ ಒಂದು ಸಹೋದರ? ಮಾದ್ರಿಯ ಸಹೋದರ. ಪಾಂಡುವಿನ ಎರಡನೇ ಹೆಂಡತಿ ಇದ್ರಲ್ಲ, ಅವರ ಸಹೋದರರಾದಂಥ ಶಲ್ಯ. ಆಬ್ವಿಯಸ್ಲಿ ಅವರು ರಿಲೇಟಿವ್. ಪಾಂಡವರ ಕಡೆ ಸೇರ್ಕೊಳ್ಳೋಣ ಅಂತ ಪಾಪ ದೂರದಿಂದ ಅವ್ರೇನು ಮಾಡ್ತಾರೆ? ಟ್ರಾವೆಲ್ ಮಾಡಿಕೊಂಡು ಬರ್ತಾ ಇರ್ತಾರೆ. ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಬರಬೇಕಾದ್ರೆ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ. ಎಲ್ಲರೂ ಸುಸ್ತಾಗಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟು ಅವ್ರಿಗೆ ಎಲ್ಲ ಒಂದು ಆತಿಥ್ಯವನ್ನು ಕೊಡ್ತಾರೆ, ಸುಸ್ತಾಗಿರೋವಂಥ ಒಂದು ಸೈನ್ಯಕ್ಕೆ. ಪಾಪ ಶಲ್ಯ ಏನು ಅನ್ಕೊತಾನೆ? ಯುಧಿಷ್ಠಿರ ಕಳಿಸಿದ್ದಾನೆ, ಪಾಂಡವರು ಕಳಿಸಿದ್ದಾರೆ, ತುಂಬ ಸುಸ್ತಾಗಿರ್ತಾರೆ, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಆತಿಥ್ಯನ ಮಾಡ್ತಾ ಇದ್ದಾರೆ. ಯಾರು ನನಗೆ ಈ ಒಂದು ಆತಿಥ್ಯನ ಮಾಡ್ತಾ ಇದ್ದಾರೋ ಅವರಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಖುಷಿಯಿಂದ ಅವರು ಹೇಳ್ಬಿಡ್ತಾರೆ. ಆದರೆ ಅಲ್ಲಿ ಆತಿಥ್ಯವನ್ನು ಯಾರು ಮಾಡಿರ್ತಾರೆ? ದುರ್ಯೋಧನ ಮಾಡಿರ್ತಾರೆ. ಸೊ ಅವನು ಅದನ್ನೇ ಯೂಸ್ ಮಾಡ್ಕೊಂಡು ಏನು ಮಾಡ್ತಾನೆ? ಶಲ್ಯನ ನೀನು ನನ್ನ ಪರವಾಗಿ ಯುದ್ಧ ಮಾಡಬೇಕು ಅಂತ ಕೇಳ್ತಾರೆ. ಅವ್ರು ಆ್ಯಕ್ಚುಲಿ ಡೈರೆಕ್ಟಾಗಿ ಅವ್ರ ಮಾವ, ಪಾಂಡವರ ಮಾವ ಅವ್ರು ಅಲ್ಲಿ ಯುದ್ಧ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಅಂಥವ್ರನ್ನೂ ಕರ್ಕೊಂಬಂದು ಏನು ಮಾಡ್ತಾನೆ ದುರ್ಯೋಧನ? ತನ್ನ ಕಡೆ ಇಟ್ಕೊಂಡಿರ್ತಾನೆ. ಸೊ ಅದಕ್ಕೇನೆ ನಂಬರ್ಸ್ ಆಲ್ವೇಸ್ ಡಸಂಟ್ ಮ್ಯಾಟರ್. ಅಲ್ಲಿರೋವಂಥವ್ರು ಈ ಥರ ಇರ್ತಾರೆ, ಅತೃಪ್ತಿಯಿಂದ ಇರೋವಂಥವ್ರು, ಇಲ್ಲ ಸೋಲಿಸಿ ಕರ್ಕೊಂಬಂದಿರೋದು, ಷಡ್ಯಂತ್ರ ಮಾಡಿ ಕರ್ಕೊಂಬಂದಿರೋದು. ಸೊ ಈ ರೀತಿ ಅನೇಕ ಜನರನ್ನ ಅವನು ಏನು ಮಾಡಿರ್ತಾನೆ? 11 ಅಕ್ಷೋಹಿಣಿ ಸೈನ್ಯವನ್ನು ತನ್ನ ಕಡೆ ಇಟ್ಕೊಂಡಿರ್ತಾನೆ. ಆದರೆ ಅವೆಲ್ಲ ಯಾವ ಟ್ಯಾಕ್ಟಿಕ್ಸನ್ನು ಆ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ವರ್ಕು ಆಗಲ್ಲ. ಯಾಕೇಳಿ ಕಡೆಗೆ ಅಲ್ಲಿದ್ದಂತಹ ಅತೃಪ್ತನಾದಂಥ ಶಲ್ಯನ ಏನು ಮಾಡ್ತಾನೆ? ಕರ್ಣನಿಗೆ ಸಾವಿಗೆ ಅವನು ಕಾರಣ ಆಗ್ತಾನೆ. ಇಲ್ಲಿ ಕೃಷ್ಣ ಯಾವ ರೀತಿ ಅರ್ಜುನನಿಗೆ ಸಾರಥಿ ಆದ್ನೋ, ಕರ್ಣನಿಗೆ ಶಲ್ಯ ಸಾರಥಿ ಆಗ್ತಾನೆ. ಇಲ್ಲಿ ಕೃಷ್ಣ ಏನು ಮಾಡ್ತಾ ಇದ್ದಾರೆ? ಅರ್ಜುನನಿಗೆ ಎಲ್ಲ ರೀತಿಯಾದಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಹೇಳಿದ ಕಡೆ ಅವರು ಹೋಗ್ತಾ ಇದ್ದಾರೆ. ಎಲ್ಲ ರೀತಿಯಾದ ಪ್ರೊಡಕ್ಷನ್ನ ಆ ಒಂದು ಸಾರಥಿಯಾಗಿ ಕೃಷ್ಣ ಕೊಡ್ತಾ ಇದ್ದಾನೆ. ಆದರೆ ಶಲ್ಯ ಏನು ಮಾಡ್ತಾನೆ?
ಅವನು ಶಲ್ಯ ಆ್ಯಕ್ಚುಲಿ ಫೇಮಸ್ ಇರೋದೆ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡೋದ್ರಲ್ಲಿ. ಸೊ ಅದನ್ನು ಅವನು ಏನು ಮಾಡ್ತಾರೆ, ಕರ್ಣನಿಗೆ ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಕುರುಕ್ಷೇತ್ರ ರಣರಂಗದಲ್ಲಿ ಪಾಪ ಕರ್ಣ ಆಲ್ರೆಡಿ ಅವನು ಡಿಮೋಟಿವೇಟೆಡ್. ಎಲ್ಲರೂ ಹುಟ್ಟಾಗಿದ್ದ ಪಾಪ ಚಿಕ್ಕ ಹುಡುಗ ಇದ್ದಾಗಿದ್ದ ನೀನು ಸೂತಪುತ್ರ ಅಂತ ಅವ್ರನ್ನ ಹೀಯಾಳಿಸಿನೇ ಅವ್ರ ಪಾಪ ಬೆಳೆದಿದ್ದಾರೆ. ಈಗ ಫಸ್ಟ್ ಟೈಮ್ ಸೇನಾಧಿಪತಿ ಆಗಿದ್ದೀನಿ, ಯುದ್ಧ ಮಾಡೋದಕ್ಕೆ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೀನಿ ಪಾಂಡವರ ವಿರುದ್ಧ ಯುದ್ಧ ಮಾಡಬೇಕು ಅಂತ ಆಪ್ಷನ್ ಸಿಕ್ಕಿದೆ ನನಗೆ, ಈಗ ಆಪರ್ಚುನಿಟಿ ಸಿಕ್ಕಿದೆ, ಯುದ್ಧ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಕೂತಿರುವಂಥ ಶಲ್ಯ ಏನು ಹೇಳ್ತಾ ಇರ್ತಾನೆ, ಹೀಯಾಳಿಸಿ ಮಾತಾಡ್ತಾ ಇರ್ತಾರೆ. ನೀನೊಬ್ಬ ಸೂತಪುತ್ರ, ನಿನಗೆ ಆ ಶಾಪ ಇದೆ, ಈ ಶಾಪ ಇದೆ, ನೋಡ್ತಾ ಇರೋ ನಿಂದ ರಥ ಇನ್ನೇನು ಕೆಳಗಡೆ ಭೂಮಿನಲ್ಲಿ ಊದ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಅವನು ಮಾತಾಡ್ತಾನೆ ಇರ್ತಾನೆ, ಬಾಯಿ ಮುಚ್ಚೋದೇ ಇಲ್ಲ ಅವನು. ಸೊ ಈ ರೀತಿ ಪಾಪ ಕರ್ಣನ್ಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಅವರು. ಸೊ ಈ ರೀತಿ ನಮಗೆ ಇಷ್ಟ ಇಲ್ಲದೆ ಇರೋನ್ನ ಜೊತೆಯಲ್ಲಿ ಕಟ್ಕೊಂಡ್ರೆ ಕಡೆಗೆ ನಮಗೇನೆ ಸೋಲಾಗುತ್ತೆ. ಸೊ ಈ ರೀತಿ ಅವರು ಶಲ್ಯ ದುರ್ಯೋಧನನ ಕಡೆ ಹೋದ್ರೂ ಅವರಲ್ಲಿ ಹೆಚ್ಚಿನ ಸೈನ್ಯ ಇದ್ರೂ ಅವರು ಸೋಲನ್ನು ಅನುಭವಿಸ್ತಾರೆ. ಸೊ ಸೌಭದ್ರೆ ಆಯಿತು, ಅಭಿಮನ್ಯುನು ನಾವು ತಿಳ್ಕೊಂಡ್ವಿ. ಸೊ ಇವರೆಲ್ಲರೂ ಪಾಂಡವರ ಪಕ್ಷದಲ್ಲಿ ಶಂಖವನ್ನು ಊದಿದ್ರು. ಇದಾದಮೇಲೆ ಶ್ಲೋಕ ನಂಬರ್ 19. ಸಘೋಷೋ ದಾರ್ತರಾಷ್ಟ್ರಾಣ ಹೃದಯಾನಿ ವೃದಾರಯ ನಭಶ್ಚ ಪೃಥವೀಂ ಚೈವ ತುಮುಲೋ ಅಭ್ಯುನಾನುದಯಾನ್. ಅನುವಾದನ ದಯವಿಟ್ಟು ರಿಪೀಟ್ ಮಾಡಿ ಎಲ್ಲರೂ. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಯಾವಾಗ ಕೌರವರು ಊದ್ತಾರೆ ಸೌಂಡ್ ಮಾಡುತ್ತೆ, ಸಿಂಹನಾದದಿಂದ ಎಲ್ಲರೂ ಊದ್ತಾರೆ, ಅದರಿಂದ ಎಫೆಕ್ಟ್ ಏನಾಗಲ್ಲ. ಇಲ್ಲಿ ಪಾಂಡವರು ಯಾವಾಗ ಊದ್ತಾರೆ ಕೌರವರ ಹೃದಯಗಳನ್ನು ಚೂರು ಮಾಡಿಬಿಡುತ್ತೆ. ಆ ರೀತಿ ಅವರು ಏನಾಗ್ತಾರೆ, ಡಿಮೋಟಿವೇಟ್ ಆಗೋಗ್ತಾರೆ. ಇವರಲ್ಲಿರೋದ್ರಿಂದ ಒಂದು ಉತ್ಸಾಹದಲ್ಲಿ ಯಾವಾಗ ಯಾರು ಧರ್ಮದ ಒಂದು ಕಡೆ ಇರ್ತಾರೆ ಅವರು ಮಾಡೋವಂಥ ಕೆಲಸನೂ ಅದು ಅಷ್ಟೇ ಪರಿಣಾಮವನ್ನು ಸಹ ಅದು ಬೀರುತ್ತೆ. ನಾವು ಅಂದ್ಕೊಳ್ತೀವಿ ಯೂಶಲಿ ಯಾರ ಹತ್ರ ಜಾಸ್ತಿ ಮ್ಯಾನ್ ಪವರ್ ಇದೆ, ಐಶ್ವರ್ಯ ಇದೆ, ಅವರಿಂದನೇ ಎಫೆಕ್ಟ್ ಆಗೋದು ಜಾಸ್ತಿ ಅಂತ. ಆದರೆ ಯಾರು ಧರ್ಮದ ಪರವಾಗಿರ್ತಾರೆ ಅವರು ಒಬ್ಬರೇ ಆಗಿದ್ರು ಸಹ ಅವರು ಮಾಡುವಂಥ ಒಂದು ಪರಿಣಾಮ ಅದು ಬೇರೆಯದೇ ಆಗಿರುತ್ತೆ. ಇದೇ ನಮಗೆ ಒಂದು ಉದಾಹರಣೆ. ಪಾಂಡವರ ಹತ್ರ ಇರೋದು ಕೇವಲ 7 ಅಕ್ಷಯ ಸೈನ್ಯ, ಅಲ್ಲಿರೋದು 11. ಅದು ಅಧರ್ಮದ ಪಕ್ಷ. ಯಾರಿಗೆ ನ್ಯಾಯಯುತವಾಗಿ ಕೊಡಬೇಕಾಗಿತ್ತು ಅದನ್ನು ಕೊಡದಿರ ನಾನು ಇದಕ್ಕೆ ಕೊಡಲ್ಲ ಅಂತ ಏನು ಮಾಡ್ತಾ ಇದ್ದಾರೆ, ಅವರು ಯುದ್ಧ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಅವ್ರ ಹತ್ರ ರಾಜನಾಗಿರ್ಬೋದು ಅವರು. ಯೂಶಲಿ ಯಾರು ಆಡಳಿತದಲ್ಲಿ ಇರ್ತಾರೆ ಅವ್ರಿಗೆ ಪವರ್ ಜಾಸ್ತಿ ಇರುತ್ತೆ. ಅವ್ರ ಕಡೆನೇ ತುಂಬ ಜನ ಬಂದಿದ್ದಾರೆ ತುಂಬ ಜನ, ಎಲ್ಲರೂ ಸೇರಿ ಊದಿದ್ದಾರೆ. ಆದರೆ ಅದರ ಒಂದು ಪರಿಣಾಮ ಏನಾಗ್ತಾ ಇದೆ, ಇಲ್ಲಿ ಏನೂ ಆಗಲಿಲ್ಲ, ಪಾಂಡವರಿಗೇನೂ ಆಗಲಿಲ್ಲ. ಆದರೆ ಪಾಂಡವರು ಊದಿದ್ದು ಕೌರವರ ಹೃದಯ ಚೂರಾಗೋಯ್ತು. ಇದು ಧರ್ಮದ ದಾರಿನಲ್ಲಿ ಇರುವಂಥವರ ಒಂದು ಪವರು ಈ ಥರ ಇರುತ್ತೆ. ಸೊ ಅವರ ಒಂದು ಹೃದಯನೇ ಚೂರು ಆಗೋಯ್ತು. ಸೊ ಇದರಿಂದನೇ ನಮಗೆ ಗೊತ್ತಾಗುತ್ತೆ ಪಾಂಡವರಿಗೇನೆ ಜಯ ಸಿಗೋದು. ಈ ಒಂದು ಯುದ್ಧದಲ್ಲಿ ಯಾರಿಗೆ ಸಿಗುತ್ತೆ, ಪಾಂಡವರಿಗೇನೆ ಜಯ ಸಿಗೋದು ಅಂತ. ಸೊ ಇದಾದ್ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 20.
ಅತಃ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮೀಹ ಮಹೀಪತೆ. ಅನುವಾದ ಇದನ್ನು ರಿಪೀಟ್ ಮಾಡಿ. ಹೇ ಅರಸನೆ, ಆಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು. ತನ್ನ ಧನಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು. ಎರಡು ಕಡೆ ಶಂಖವನ್ನ ಊದಿದರೆ, ಶಂಖ ಊದಿದ ತಕ್ಷಣ ಏನಾಗುತ್ತೆ? ಯುದ್ಧ ಶುರು ಆಗಬೇಕು. ಆಕ್ಚುಲಿ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಧನುರ್ಧಾರಿ ಆದಂತ ಅರ್ಜುನ ತನ್ನ ಗಾಂಡೀವ ಒಂದು ಬಿಲ್ಲನ್ನು ಹಿಡ್ಕೊಂಡು ಯುದ್ಧವನ್ನ ಮಾಡಬೇಕು ಅಂತ ನಿಂತಿದ್ದಾರೆ. ಅವರ ರಥದ ಮೇಲ್ಗಡೆ ಯಾರಿದ್ದಾರೆ? ಏನಂತ ಕರೀತಾ ಇದ್ದಾರೆ ಇಲ್ಲಿ? ಕಪಿಧ್ವಜ. ಸೊ ಅರ್ಜುನನ ರಥದ ಮೇಲ್ಗಡೆ ಒಂದು ಬಾವುಟ ಇದೆ ಅಥವಾ ಫ್ಲಾಗ್ ಇದೆ. ಆ ಫ್ಲಾಗ್ ಅಲ್ಲಿ ಯಾರಿದ್ದಾರೆ? ಆಂಜನೇಯ ಅಥವಾ ಹನುಮಾನು ಇದ್ದಾರೆ. ಸೊ ನೀವು ಯೋಚನೆ ಮಾಡಿ ನೋಡಿ, ಯಾವಾಗ ರಾಮಾಯಣದಲ್ಲಿ ನಾವು ಯಾವಾಗ ನೋಡ್ತೀವಿ ಅಲ್ಲಿ ಸಾಕ್ಷಾತ್ ರಾಮಚಂದ್ರ ಇದ್ರು, ಅವರ ಜೊತೆ ಹನುಮಂತ ಎಲ್ಲ ಸಂಗಡಿಗರು ಸಹ ಇದ್ರು. ರಾವಣನಂತಹ ಸೈನ್ಯವನ್ನೇ ಅವರೇನು ಮಾಡ್ತಾರೆ? ಲಂಕೆಗೆ ಸೇತುವೆಯಿಂದ ಕಟ್ಕೊಂಡು ಹೋಗಿ ಅವರನ್ನ ಸೋಲಿಸಿ ಸೀತಾದೇವಿಯನ್ನು ಅವರು ಕರ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಆ ಒಂದು ಇತಿಹಾಸದ ಪುಟಗಳಲ್ಲಿ ಅದು ಸೇರಿದೆ. ಸೊ ಎಲ್ಲಿ ರಾಮ ಇರ್ತಾರೆ, ಎಲ್ಲಿ ಹನುಮಂತ ಇರ್ತಾರೆ, ಅಲ್ಲಿ ಜಯ ಖಂಡಿತ ಅನ್ನೋದು ಆಲ್ರೆಡಿ ಅದು ಪ್ರೂವ್ ಆಗೋಗಿದೆ. ಸೊ ಇಲ್ಲಿ ರಾಮ ಯಾರಾಗಿದ್ದಾರೆ? ಕೃಷ್ಣನಾಗಿ ಆ ಒಂದು ರಥದಲ್ಲಿ ಸಾರಥಿಯಾಗಿ ಅವರು ಕೂತಿದ್ದಾರೆ. ಹನುಮಂತ ಎಲ್ಲಿದ್ದಾನೆ? ರಥದ ಮೇಲ್ಗಡೆ ಧ್ವಜದಲ್ಲಿ ಹನುಮಂತ ದೇವರು ಅಲ್ಲಿ ಕೂತಿದ್ದಾರೆ. ಸೊ ಎಲ್ಲಿ ಇವರಿಬ್ಬರಿರ್ತಾರೆ, ವಿಜಯ ಯಾರಿಗೆ ಸಿಗುತ್ತೆ? ಪಾಂಡವರಿಗೇನೆ ಸಿಗುತ್ತೆ. ಸೊ ಇವೆಲ್ಲ ಏನು ಶುಭ ಶಕುನಗಳು. ಯಾವ ರೀತಿ ಪಾಂಡವರೇ ಗೆಲ್ತಾರೆ ಅನ್ನೋದಕ್ಕೆ ಶುಭ ಶಕುನಗಳು ನಾವು ಇಷ್ಟು 12ನೇ ಶ್ಲೋಕದಿಂದ 20ನೇ ಒಂದು ಶ್ಲೋಕದವರೆಗೂ ನಾವು ನೋಡ್ತಾ ಇದ್ದೀವಿ. ಅನೇಕ ಶುಭ ಶಕುನಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಸ್ವತಃ ಹನುಮಂತ ಅರ್ಜುನನ ರಥದ ಮೇಲ್ಗಡೆ ಅವನ ಒಂದು ಬಾವುಟದಲ್ಲಿ ನಿಂತಿದ್ದಾರೆ. ಅದಕ್ಕೆ ಅವರನ್ನ ಕಪಿಧ್ವಜ ಅಂತ ಅರ್ಜುನನನ್ನ ಕರೆಯೋದು. ಸೊ ಅವರು ಏನಕ್ಕೆ ಒಂದು ಬಾವುಟದಲ್ಲಿ ಬರ್ತಾರೆ ಅನ್ನೋದಕ್ಕೂ ಒಂದು ಲೀಲೆ ಇದೆ, ಯಾವ ರೀತಿ ಅವರು ಬರ್ತಾರೆ ಅಂತ ಅದ್ರ ಬಗ್ಗೆನೂ ಸಹ ತಿಳ್ಕೊಳ್ಳೋಣ. ಸೊ ಯಾವಾಗ ಅರ್ಜುನ ಅವ್ರನ್ನ ಏನಂತ ಕರೀತಾರೆ? ಧನಂಜಯ ಅಂತ ಕರೀತಾರೆ. ಧನಂಜಯ ಅಂದರೆ ಯಾವಾಗ ಯುಧಿಷ್ಠಿರ ಮಹಾರಾಜ ಯಜ್ಞಗಳನ್ನು ಮಾಡಬೇಕು, ಅದಕ್ಕೆ ಬೇಕಾದಂಥ ಸಂಪತ್ತನ್ನು ಅರ್ಜುನ ಏನು ಮಾಡ್ತಾರೆ? ದೇಶದ ಮೂಲೆ ಮೂಲೆಗೂ ಹೋಗಿ ಆ ಒಂದು ಸಂಪತ್ತನ್ನು ಶೇಖರಣೆ ಮಾಡ್ಕೊಂಡ್ಬಂದು ಯುಧಿಷ್ಠಿರನಿಗೆ ಅವರು ತಲುಪಿಸ್ತಾ ಇರ್ತಾರೆ. ಸೊ ಈ ರೀತಿ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಅವರು ಒಂದು ಸಾರಿ ರಾಮೇಶ್ವರದ ಕಡೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ರಾಮೇಶ್ವರದಲ್ಲಿ ಏನಿದೆ? ಅಲ್ಲ, ಅಲ್ಲಿ ಏನಿದೆ? ಬ್ರಿಡ್ಜ್ ಕಟ್ಟಿದ್ರಲ್ಲ, ಸಮುದ್ರದಲ್ಲಿ ರಾಮದೇವರು ಕಟ್ಟಿರೋಂಥ ಒಂದು ಸೇತುವೆ ಇದೆ. ಸೇತುವೆಯ ಕುರುಹು ಈಗಲೂ ಸಹ ಇದೆ. ಸೊ ಅದೇ ರೀತಿ ಅರ್ಜುನನಿಗೂ ಸಹ ಅದು ಕಾಣುತ್ತೆ. ಆ ಒಂದು ಬ್ರಿಡ್ಜ್ ಕಟ್ಟಿದ್ರಲ್ಲ, ಅದರ ಒಂದು ಕುರುಹು ಅರ್ಜುನನಿಗೂ ಕಾಣುತ್ತೆ. ಆವಾಗ ಅರ್ಜುನ ಬೈ ಮಿಸ್ಟೇಕ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಇವರೇನಪ್ಪ
ರಾಮದೇವರು ಆ ರಾಮಚಂದ್ರ ಕೋತಿಗಳನ್ನ ಇಟ್ಕೊಂಡು ಸಮುದ್ರದ ಮೇಲೆ ಕಲ್ಲು ಹಾಕಿ 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 ಈ ರೀತಿ ಸೇತುವೆನ ಕಟ್ಕೊಂಡು ಅವ್ರು ಹೋಗಿದ್ದಾರೆ. ನಾನಿದ್ದಿದ್ರೆ ಒಂದೇ ಬಾಣನ ತೆಗೆದು ಬಿಟ್ಟರೆ ಇಡೀ ಸಮುದ್ರದ ಮೇಲೆ ಒಂದು ಏನು ಬರ್ತಿತ್ತು, ಸೇತುವೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತಾ ಇತ್ತು ಅಂತ ಅವರು ಮಿಸ್ಟೇಕ್ ಒಂದು ಥಾಟ್ ಅವ್ರಿಗೆ ಬರುತ್ತೆ. ಸೊ ಆಗ ಬಂದಿದ ತಕ್ಷಣ ಅಲ್ಲಿ ಯಾರು ಬರ್ತಾರೆ? ಹನುಮಂತ ಬರ್ತಾರೆ. ಬಂದ್ಬಿಟ್ಟು ನಿನಗೆ ಅಷ್ಟೊಂದು ಇದ್ದಿದ್ರೆ ಒಂದು ಆ್ಯಕ್ಚುಲಿ ಒಂದು ಕಪಿಯಾಗೇ ಬರ್ತಾರೆ ಅವರು. ನಿನಗೆ ಅಷ್ಟೊಂದು ಪರಾಕ್ರಮಿ ನೀನು ಆಗಿದ್ರೆ ನೀನು ಬ್ರಿಡ್ಜನ್ನ ಈಗ ಕಟ್ಟು, ಅವಾಗಿಲ್ಲ ಅಂತ ನೀನು ರಿಗ್ರೆಟ್ ಪಡಬೇಡ, ಈಗ ನೀನು ಕಟ್ಟು, ನಾನು ಅದ್ರ ಮೇಲೆ ಒಂದು ಕಾಲಿಡ್ತೀನಿ, ಅದೇನಾದರೂ ತಡ್ಕೊಂಡ್ಬಿಟ್ರೆ ಆವಾಗ ನಾನು ಒಪ್ಕೊಳ್ತೀನಿ ಅಂತ ಅವರು ಹೇಳ್ತಾರೆ. ಅರ್ಜುನ ತಾನೇ ಅವರು ತೆಗೆದು ಏನು ಮಾಡ್ತಾರೆ, ಬಹಳ ಅವ್ರದ್ದು ಒಂದು ಬ್ರಿಡ್ಜನ್ನ ಸಮುದ್ರದ ಮೇಲೆ ಕಟ್ತಾರೆ. ಹನುಮಂತ ದೇವರು ಅಲ್ಲಿ ಕಾಲಿಡೋದಲ್ಲ, ಆ ಬಾಲ ಟಚ್ ಆಗಿ ಅದು ಬಿದ್ದೋಗುತ್ತೆ. ಜಸ್ಟ್ ಅವರ ಒಂದು ಬಾಲ ಟಚ್ ಆಗ್ಬಿಟ್ಟೆ ಇಡೀ ಒಂದು ಬ್ರಿಡ್ಜ್ ಏನಾಗುತ್ತೆ, ಬಿದ್ದೋಗುತ್ತೆ. ಆದರೆ ಅರ್ಜುನ ಆ್ಯಕ್ಚುಲಿ ಆ ಒಂದು ಇದರಲ್ಲಿ ಸಂವಾದದಲ್ಲಿ ಅವರು ಶಪಥ ಬೇರೆ ಮಾಡಿಬಿಟ್ಟಿರ್ತಾರೆ, ಏನಾದರೂ ನೀನು ಬೀಳಿಸ್ಬಿಟ್ರೆ, ನಾನು ಕಟ್ಟಿರೋವಂಥ ಬ್ರಿಡ್ಜನ್ನ ಬೀಳಿಸ್ಬಿಟ್ರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ, ನನ್ನ ಒಂದು ಪ್ರಾಣನೇ ಬಿಟ್ಬಿಡ್ತೀನಿ, ನನಗೆ ಅಷ್ಟೊಂದು ಗ್ಯಾರಂಟಿ ಇದೆ ಅಂತ. ಒಂದು ಸತಿ ಆಗಲ್ಲ, 3 ಸತಿ ಅವರು ಕೇಳಿರ್ತಾರೆ, 3 ಸತಿ ಆಗಲಿಲ್ಲ ಅಂದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. 2ನೇ ಸತಿ ಕಟ್ತಾರೆ, 2ನೇ ಸತಿ ಆಗತ್ತಾ? ಅವಾಗ್ಲೂ ಸಹ ಆಗಲ್ಲ. ಬರೀ ಒಂದು ಬಾಲ ಟಚ್ ಆದ್ರೇ ಅದೇನಾಗುತ್ತೆ, ಒಂದು ಇಡೀ ಬ್ರಿಡ್ಜೇ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಆವಾಗ 3ನೇ ಸತಿ ಮಾಡಿದ್ರೆ ಇಲ್ಲಿ ಅರ್ಜುನ ಅಗ್ನಿ ಪ್ರವೇಶ ಮಾಡಬೇಕು ಅಂತ ಒಂದು ಸನ್ನಿವೇಶ ಬಂದ್ಬಿಟ್ಟಿರುತ್ತೆ. ಆವಾಗ ಯಾರು ಬರ್ತಾರೆ? ಕೃಷ್ಣ ಬಾಲಕನಾಗಿ ಅಲ್ಲಿ ಬರ್ತಾರೆ. ನೀವಿಬ್ಬರೇನೋ ಏನೇನೋ ಮಾತಾಡ್ತಾ ಇದ್ದೀರಾ. ಸ್ಥಿತಿ ಮಾತಾಡಬೇಕಾದ್ರೆ ಯಾರನ್ನೋ ಒಬ್ಬರು ಇದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಏನು ಇದನ್ನು ಸಾಕ್ಷಿಯಾಗಿ ಅಥವಾ ಇದನ್ನು ವ್ಯವಸ್ಥಿತವಾಗಿ ನೀವು ಮಾಡ್ತಾ ಇರೋವಂಥ ಒಂದು ಮಾತುಕತೆ ಸರಿಯಾಗಿದೆಯೋ ಇಲ್ವೋ, ನಿಮ್ಮ ಪದ್ಯ ಸರಿಯಾಗಿ ಆಡ್ತಾ ಇದೆಯೋ ಇಲ್ವೋ, ಧರ್ಮಬದ್ಧವಾಗಿ ನಡೀತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ ಯಾರನ್ನೊಬ್ರು ಸಾಕ್ಷಿ ಬೇಕಲ್ವಾ? ಸಾಕ್ಷಿಯಾಗಿ ನಾನು ಇಡ್ತೀನಿ, ಇವಾಗ ನೀವು ಟ್ರೈ ಮಾಡಿ ಅಂತ ಹೇಳ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಅರ್ಜುನ ಮತ್ತೆ ತನ್ನ ಬಾಣಗಳಿಂದ ಒಂದು ಸೇತುವೆಯನ್ನು ಕಟ್ತಾರೆ. ಹನುಮಂತ ದೇವರು ಹೋಗಿ ಅಲ್ಲಿ ಕಾಲಿಡ್ತಾರೆ. ಮುಳುಗುತ್ತಾ ಅದು? ಮುಳುಗಲ್ಲ. ಅವಾಗ ಏನು ಮಾಡಿರ್ತಾರೆ, ಅಲ್ಲಿ ಕೃಷ್ಣ ಬಂದು ಅದನ್ನು ಹಿಡ್ಕೊಂಡು ಇಡ್ತಾರೆ. ಸೊ ಹನುಮಂತ ದೇವರು ಅದ್ರ ಮೇಲೆ ನಡೆದಾದ್ರೂ ಕುಡ್ದಾದ್ರೂ ಆ ಒಂದು ಸೇತುವೆ ಮುಳುಗೋದಿಲ್ಲ. ಸೊ ಆವಾಗ ಆ್ಯಕ್ಚುಲಿ ಅರ್ಜುನನಿಗೂ ಗೊತ್ತಾಗುತ್ತೆ, ಹನುಮಂತ ದೇವ್ರಿಗೂ ಗೊತ್ತಾಗುತ್ತೆ, ಯಾರು ಇಲ್ಲಿರುವಂಥ ಬಾಲಕ ಸಾಮಾನ್ಯ ಬಾಲಕ ಅಲ್ಲ, ಅವರೇನೆ ಕೃಷ್ಣ ಅಂದ್ಬಿಟ್ಟು ಹೋಗ್ಬಿಟ್ಟು ಅವ್ರನ್ನ ಕೇಳ್ಕೊತಾರೆ. ಸೊ ಆವಾಗ ಅವ್ರು ಹೇಳಿರ್ತಾರೆ, ಯಾವಾಗ ನಿಮಗೆ ಈ ರೀತಿ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಆಗುತ್ತೆ, ನಿನ್ನ ರಥದ ಮೇಲ್ಗಡೆ ಧ್ವಜದಲ್ಲಿ ನಾನಿದ್ದು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಅವರು ಹೇಳಿರ್ತಾರೆ. ಸೊ ಈ ರೀತಿ ಅವರು ಅರ್ಜುನನ ರಥದ ಮೇಲೆ ಸಾಕ್ಷಾತ್ ಹನುಮಂತನೇ ಬಂದು ಅವರ ಧ್ವಜದ ಮೇಲೆ ಅಲ್ಲಿಡ್ತಾರೆ. ಸುಮ್ಮನೆ ಬಾವುಟ ಹಾಕ್ಬಿಟ್ಟು ಆಡ್ಸೋದು ಅಂದರೆ ಯಾವುದೋ ಒಂದು ಫೋಟೋ ಹಾಕ್ಕೊಂಡಿರೋದು ಅಂತಲ್ಲ, ಅಲ್ಲಿ ಹನುಮಂತ ಇದ್ದಾರೆ, ಅವರ ಸನ್ನಿಧಾನ ಅಲ್ಲಿದೆ ಅಂತಾನೆ, ಹನುಮಂತ ದೇವರ ಅಲ್ಲಿದ್ದಾರೆ ಅಂತಾನೆ, ಕಾಯ್ಕೊಂಡಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವರನ್ನು ಅಂತಾನೆ. ಸೊ ಈ ರೀತಿ ಅವರು ಅದಕ್ಕೋಸ್ಕರನೇ ಅರ್ಜುನನ್ನ ಕಪಿಧ್ವಜ ಅಂತನೂ ಇಲ್ಲಿ ಸಂಬೋಧನೆ ಮಾಡಿರೋದು. ಕಪಿಧ್ವಜ ಅಂದರೆ ಯಾರ ಒಂದು ರಥದ ಮೇಲೆ ಧ್ವಜದಲ್ಲಿ ಹನುಮಂತ ಇದಾನ ಅವರು ಕಪಿಧ್ವಜ. ಸೊ ಈ ರೀತಿ 2 ಕಡೆ ಶಂಖನ ಊದಿದ್ರು, ಇವರ ಹೃದಯ ಚೂರು ಚೂರು ಆಯಿತು. ಇಲ್ಲಿ ಅರ್ಜುನ ಯುದ್ಧ ಮಾಡಬೇಕು ಅಂತ ಶಸ್ತ್ರನ ಹಿಡ್ಕೊಂಡಿದ್ದಾರೆ. ಆವಾಗ ಇನ್ನೇನು ಯುದ್ಧ ಶುರು ಆಗಬೇಕು, ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಅದು ನೆಕ್ಸ್ಟ್ ಶ್ಲೋಕ, ಅದನ್ನು ನಾವು ಮುಂದಿನ ವಾರ ತಗೊಳ್ಳೋಣ. ಸೊ ಇಲ್ಲಿ 12ರಿಂದ 20ವರೆಗೂ ನಾವೇನು ನೋಡ್ತಾ ಇದ್ದೀವಿ, ಪಾಂಡವರಿಗೇ ಜಯ ಯಾವ ರೀತಿ ಸಿಗುತ್ತೆ ಅನ್ನೋ ಶುಭ ಶಕುನಗಳನ್ನು ನೋಡ್ತಾ ಇದ್ದೀವಿ.
ಮುಂದಿನ ಶ್ಲೋಕದಲ್ಲಿ 21ರಿಂದ 27ವರೆಗೂ ಯಾವ ರೀತಿ ಕೃಷ್ಣ ಕರುಣಾ ಸಿಂಧು, ಹೇ ಕೃಷ್ಣ ಕರುಣಾ ಸಿಂಧು ಅಂತ ಹೇಳ್ತೀವಲ್ಲ, ಅವ್ರು ಯಾವ ರೀತಿ ಕರುಣಾ ಸಿಂಧು ಅನ್ನೋದನ್ನು ನಾವು ಆ 21ರಿಂದ 27 ಶ್ಲೋಕಗಳಲ್ಲಿ ನೋಡೋಣ. ಅರ್ಜುನ ಏನು ಹೇಳ್ತಾರೆ, ಅದರಿಂದ ಯಾವ ರೀತಿ ಇಡೀ ಒಂದು ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ, ಅದರಿಂದನೇ ನಮಗೆ ಆ್ಯಕ್ಚುಲಿ ಭಗವದ್ಗೀತೆ ಅನ್ನೋದು ಬರುತ್ತೆ. ಇವಾಗ ಅರ್ಜುನ ಮುಂದೆ ಏನು ಹೇಳ್ತಾರೋ ಅದರಿಂದನೇ ನಮಗೆ ಭಗವದ್ಗೀತೆ ಬರೋದಕ್ಕೆ ಅದು ಕಾರಣ ಆಗುತ್ತೆ. ಮುಂದಿನ ಒಂದು ಶ್ಲೋಕ, ಫೇಮಸ್ ಶ್ಲೋಕ, ಅದನ್ನು ಬಯಾಟ್ ಮಾಡಬೇಕು. ಸೊ ಈ ವಾರ ಬಯಾಟ್ ಮಾಡೋದೇನಿಲ್ಲ, ಆಲ್ರೆಡಿ ಇರೋದನ್ನೇ ನಾವು ಪ್ರಾಕ್ಟೀಸು ಮುಂದಿನ ವಾರ ಮಾಡೋಣ. ಸೊ ಇಲ್ಲಿಗೆ ನಾನು ಮುಗಿಸ್ತೀನಿ.